ನಾನು ಬಿಜೆಪಿ ಕಾರ್ಯಕರ್ತ. ಓಕೆ, ತುಂಬ ಅದ್ಭುತವಾಗಿ ಹೇಳಿದ್ರಿ ಕಲ್ಪನೆ ಬಗ್ಗೆ. ಅಲ್ಲ ಒಂದು ನಿಮಿಷ, ಬೆಂಬಲಕ್ಕೆ ಮುಂಚೆ ಒಂದು ಹೇಳಿದ್ರಿ ಮಂತ್ರಿ ಆಗಬೇಕು ಅಂತ. ನಾನು ಬಂದಿರೋದಿಲ್ಲಿ ರಾಜ ಆಗಬೇಕು ಅಂತ ಆಸೆ ಪಟ್ಟು. ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ ಏನೂ ಗೊತ್ತಿಲ್ಲ ನಿಮ್ಗೆ ಆ್ಯಕ್ಚುಲಿ. ತಾವು ಈಗ ಒಟ್ಟಾರೆ 120 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಸ್ಪರ್ಧೆಗಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ. ತಾವು ಮುಖ್ಯಮಂತ್ರಿ ಆಗುವ ಕಲ್ಪನೆ ಇಟ್ಕೊಂಡು ಪ್ರಜಾಕೀಯ ಸ್ಥಾಪನೆ ಮಾಡಿದ್ರು ಅಥವಾ ಮುಖ್ಯ ಈ ಪಕ್ಷ ನೀವು ಸ್ಥಾಪನೆ ಮಾಡ್ಬೇಕಾರೆ ಯಾವ ಕಲ್ಪನೆ ಇಟ್ಕೊಂಡು ನೀವು ಪಕ್ಷ ಸ್ಥಾಪನೆ ಮಾಡಿದ್ರಿ? ಮುಖ್ಯಮಂತ್ರಿ ಆಗೋ ಆಸೆ ಇದೆಯಾ ಅಂತ ಒಂದು ನಿಮಿಷ ಪ್ರಶ್ನೆ ಕಮ್ಮಿ. ಯಾಕಂದರೆ ನೀವು ಕಲ್ಪನೆ ಮಾಡಿಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕು ಅಂತಲೇ ಕಲ್ಪನೆ ಇರುತ್ತೆ. ಈಗ ನಿಮ್ಮ ಪಕ್ಷದಿಂದ ಒಟ್ಟಾರೆ 120 ಕ್ಷೇತ್ರಗಳಲ್ಲಿ ಹೇಳಿ, ಇದೇ ಇಲ್ಲೇ ಆನ್ಸರ್ ಮಾಡ್ಬಿಡ್ತೀನಿ. ಒಂದು ನಿಮಿಷ, ಅಲ್ಲ ಇಲ್ಲೇ ನಿಮ್ಮ ಕ್ವಶ್ಚನ್ ಇಲ್ಲೇ ಆನ್ಸರ್ ಇದೆ. ಪ್ರಶ್ನೆ ಕಂಪ್ಲೀಟ್ ಮಾಡ್ತೀನಿ. ಓಕೆ, 120 ಕ್ಷೇತ್ರಗಳಲ್ಲಿ 4-5 ಸ್ಥಾನ ನೀವು ಗೆದ್ರೆ ಇಲ್ಲ 2 ಗೆದ್ರೆ ಯಾವ ಪಕ್ಷಕ್ಕೆ ನೀವು ಬೆಂಬಲ ಕೊಡ್ತೀರಾ? ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಅಡ್ಮಿನಿಸ್ಟ್ರೇಷನ್ ಬೇಕೇ ಬೇಕಲ್ಲ. ಕೇಳಿ ಒಂದು ನಿಮಿಷ, ಅಡ್ಮಿನಿಸ್ಟ್ರೇಷನ್ ಇದೆ, ಅದೆಲ್ಲ ನಡೀತದೆ. ಅದಕ್ಕೆ ನೀವೊಂದು 5 ನಿಮಿಷ ಈಗ ನಾನು ಒಂದೇ ಒಂದು ನಿಮ್ಮನ್ನೆಲ್ಲ ಕೇಳ್ತೀನಿ. ನೀವು ಕ್ವಶನ್ ಕೇಳೋಕೆ ಮುಂಚೆ ನನ್ನ ಪಕ್ಷದ ಒಂದೇ ಒಂದು ಆ್ಯಪ್ನ ಓದಿದ್ದೀರಾ ನೀವು? ನನ್ನ ವೆಬ್ಸೈಟ್ ನೋಡಿದ್ದೀರಾ? ನೋಡಿ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀರಾ? ಅವಾಗ ನೀವು ಮಾತಾಡೋದಕ್ಕೆ ಒಂದು ಇದಿರುತ್ತೆ. ಅಲ್ಲ ಕೇಳಿ, ನೀವು ರಾಜಕೀಯದವರು ಒಂದು 5 ನಿಮಿಷ ನೀವು ಕೊಡ್ಬೋದು ಟೈಮು ಅಲ್ವಾ? ಯಾವ್ಯಾವುದಕ್ಕೂ ಟೈಮ್ ವೇಸ್ಟ್ ಮಾಡ್ತೀವಿ. ಒಂದು 5 ನಿಮಿಷ ನಾನು ಎಷ್ಟೋ ವರ್ಷಗಳು ಅನಲೈಸ್ ಮಾಡಿ ತಜ್ಞರ ಜೊತೆ ಡಿಸ್ಕಸ್ ಮಾಡಿ 3 ಪೇಜ್ ಬರೆದಿರೋದು, ನಾನು ಜಾಸ್ತಿ ಏನೂ ಬರೆದಿಲ್ಲ. ದಯವಿಟ್ಟು ಒಂದು ಸತಿ ಕೇಳಿ ಸರಿ ಇಲ್ಲ ಅಂದರೆ ನೀವು ಹೇಳಿ, ಮತ್ತೆ ತಿದ್ಕೊಳ್ಳೋಣ. ನಾವೆಲ್ಲ ಚರ್ಚೆ ಮಾಡಿ ಇದು ಮಾಡಿನೇ ಚೆನ್ನಾಗಿ ಮಾಡ್ತಾ ಹೋಗಬೇಕು. ಇಲ್ಲೇನಾಗಿದೆ, ನನ್ನ ಪಕ್ಷ ಬೇರೆ, ನಿಮ್ಮ ಪಕ್ಷ ಬೇರೆ, ಅವ್ರ ಪಕ್ಷ ಬೇರೆ, ನಿಮ್ಮನ್ನು ನಾನು ಕ್ರಿಟಿಸೈಸ್ ಮಾಡೋದೇ ನನ್ನ ಕೆಲಸ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಹಂಗಲ್ಲ, ನಿಮ್ಮಲ್ಲಿ ಅದ್ಭುತವಾದ ವಿಚಾರ ಇರುತ್ತೆ, ಅದರಿಂದ ನಾನು ಬೆಳಿಬೋದು, ನನ್ನಲ್ಲಿ ವಿಚಾರಗಳು ನೀವು ತೊಗೊಬೋದು. ಆ ಪಾಸಿಟಿವ್ನೆಸ್ಸು ನಮ್ಮಲ್ಲಿ ಬರಬೇಕು. ತುಂಬ ಜನ ಹೇಳ್ತಾರೆ ಹೋರಾಟ ಮಾಡಿರಿ ನಮಗೆ ಸ್ವತಂತ್ರ ಬಂದಿದ್ದು, ನೀವೇನ್ರಿ ಹೋರಾಟನೇ ಮಾಡಲ್ಲ ಅಂತೀರಾ ಅಂತ. ಹೋರಾಟ ಮಾಡೋದಕ್ಕೆ ಅವಾಗೊಬ್ಬ ವಿಲನ್ ಬೇರೆ ದೇಶದವನಿದ್ದ. ಇವತ್ತು ನಮ್ಮ ಅಣ್ಣ ತಮ್ಮದ್ರು ನಮ್ಮ ಜೊತೆಲಿರೋ ಅವ್ರ ಮೇಲೆ ಏನಕ್ಕೆ ಹೋರಾಟ ಮಾಡ್ಬೇಕು ನಾವು? ಇದು ಆಕ್ಚುಲಿ ಚೆನ್ನಾಗಿಲ್ವಾ? ನಮ್ಗೆ ಅವಾಗ ಒಂದು ಎಲೆಕ್ಷನ್ ಇತ್ತು ಅನ್ಕೊಳ್ಳಿ, ಬ್ರಿಟಿಷರಿದ್ದಾಗ ಹೋರಾಟ ಮಾಡ್ತಿದ್ವಾ? ಇಲ್ಲ, ಎಲೆಕ್ಷನಲ್ಲಿ ವೋಟ್ ಹಾಕ್ತಿದ್ವಿ, ಬೇಡ ನಮ್ಗೆ ಬ್ರಿಟಿಷರು ಅಂತ ಅಲ್ವಾ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈಗ ಇನ್ನೂ ಹೋರಾಟ ಮಾಡ್ತೀವಿ ಅಂದರೆ ನಾವೊಂದು ಎಲೆಕ್ಷನ್ ಕೊಟ್ಟಿದ್ದಾರೆ ಹೇಳಿ ಪ್ರಜಾಪ್ರಭುತ್ವದಲ್ಲಿ. ನೀವು ವೋಟ್ ಹಾಕಿ ಹೋರಾಟ ಯಾಕೆ ಮಾಡ್ತೀರ? ಅವ್ರು ಕಿತ್ತು ಬಿಸಾಕಿ ಬೇರೆಯವ್ರನ್ನ ತಗೊಳ್ಳಿ. ಏನು ಗುರು, ಇಷ್ಟು ಸಿಂಪಲ್ ಆಗಿರೋ ಆದರೂ ನಾವು ಹೋರಾಟ ಮಾಡ್ತೀನಿ ಅಂದ್ರೆ ಈ ಹೋರಾಟ ಮಾಡೋದ್ರಲ್ಲೂ ನಾಯಕರು ಉಟ್ಕೊತಾರೆ, ಸಮಾಜ ಸೇವೆ ನಾಯಕರು ಉಟ್ಕೊತಾರೆ. ಮತ್ತೆ ಹೌದು, ನಾನು ಅದಕ್ಕೆ ಏನು ಮಾಡಿದ್ದೀನಿ, ಸಮಾಜ ಸೇವೆ ಮಾಡ್ರಪ್ಪ ನೀವು ಮಾಡ್ಕೊಳ್ಳಿ, ಬಟ್ ಸಮಾಜ ಸೇವೆ ಮಾಡಿದ್ದೀನಿ ಅಂತ ಇಲ್ಲಿಗೆ ಬರಬೇಡಿ. ಅದು ಕ್ರೈಟೀರಿಯಾ ಇಟ್ಕೊಂಡು ನನಗೆ ಓಟ್ ಹಾಕಿ ಅಂತ ಬರಬೇಡಿ. ಹೋರಾಟ ಮಾಡಿದ್ದೀನಿ ನಾನು ಕ್ರೈಟೀರಿಯಾ ಇಟ್ಕೊಂಡು ಬರಬೇಡಿ. ಇಲ್ಲಿ ನೀವು ಅದು ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ತಪ್ಪೇನಿಲ್ಲ ಅದು. ಬಟ್ ಅದು ಎಲೆಕ್ಷನ್ಗೋಸ್ಕರ, ಚುನಾವಣೆಗೋಸ್ಕರ ಅದಾಗಬಾರ್ದು. ಇಷ್ಟೇ ಹೇಳ್ತಾ ಇರೋದು ನಾನು, ಅಷ್ಟೇ. ಆಮೇಲೆ ಅದು ಬಿಡಿ, ಸಪೋರ್ಟ್ ಗಿಪೋರ್ಟ್ ಏನಿಲ್ಲ. ಮತ್ತೆ ನಾನು ಜನರ ಹತ್ರನೇ ಹೋಗ್ತೀನಿ, ನಾನು ಡಿಸಿಷನ್ ಏನೂ ತಗೊಳ್ಳಲ್ಲ ಇಲ್ಲಿ. ನಾನೊಬ್ಬ ಕೆಲಸಗಾರ ಅಷ್ಟೇ. ಇಲ್ಲಿ 3 ಜನ ಇದ್ರಾ, 3 ಜನ ಕ್ಷೇತ್ರದಲ್ಲಿ ಹೋಗಿ ಕೇಳ್ತೀನಿ, ನೋಡಪ್ಪ ಯಾರಿಗೆ ನೀವು ಸಪೋರ್ಟ್ ಮಾಡಿ ಹೇಳಿ, ಜನಗಳು ಹೇಳ್ದಂಗೆ ನಾವು ಮಾಡ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿ ನಾನು ಏನು ಮಾಡಲ್ಲ, ಇಲ್ಲಿ ನಾವೆಲ್ಲರೂ ಮಾಡ್ತೀವಿ ಅಷ್ಟೇ. ಆ ಥರ ಈ ಕಾಲಕ್ಕೆ ಸೂಕ್ತವಾದ ಯೋಚನೆ ಅಲ್ಲ ಅಂತ ಹೇಳ್ಬೇಕಾ, ಇಂಪ್ರಾಕ್ಟಿಕಲ್ ಅಂತ ಹೇಳ್ಬೇಕಾ, ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ಮುಂದೊಂದು ಕಾಲ ಬರ್ಬೋದು ನೀವು ಹೇಳುವಂಥದ್ದು. ಯಾಕದು ಈಗಲೇ ಬರಬಾರ್ದು?